ಶ್ರೀಗುರುಭ್ಯೋ ನಮಃ. ಹರಿ ಓಂ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರುವೇ ಸರ್ವಲೋಕಾನಾಂ ವಿಷಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮೋ ನಮಃ. ಆತ್ಮೀಯ ವೀಕ್ಷಕರೇ, ಇವತ್ತು ವಿಶೇಷವಾಗಿರ್ತಕ್ಕಂಥ ಯಂತ್ರ ಮಂತ್ರಗಳ ವಿಚಾರ. ಯಂತ್ರ ಅಂತ ಹೇಳಿದ್ರೆ ಈ ಮನುಷ್ಯನ ಇಡೀ ದೇಹವೇ ಒಂದು ಯಂತ್ರ. ಆ ಜೀವ ಅಂತಕ್ಕಂಥ ಪರಮಾತ್ಮ ಅಲ್ಲಿರೋ ತನಕ ನಾವೆಲ್ಲ ಕೆಲಸಗಳನ್ನು ಮಾಡ್ತಿರ್ತೀವಿ. ಎಲ್ಲ ಒಂದು ವಿಶೇಷವಾಗಿ ಎಲ್ಲ ಥರದ ಒಂದು ಅನುಕೂಲವನ್ನು ಮಾಡ್ಕೊಳ್ತಾ ಇರ್ತೀವಿ, ಅನುಕೂಲವನ್ನು ಮಾಡ್ತಾ ಇರ್ತೀವಿ. ಈ ತರಹ ನಾವು ವಿಶೇಷವಾಗಿರ್ತಕ್ಕಂಥ ಈ ಒಂದು ಮಾನವ ಜನ್ಮದಲ್ಲಿ ಹುಟ್ಟಿರ್ತಕ್ಕಂಥ ನಾವು ಆಧ್ಯಾತ್ಮಿಕದಲ್ಲಿ ವಿಶೇಷವಾಗಿರ್ತಕ್ಕಂಥ ಒಂದು ಅನುಭವವನ್ನು ಇಟ್ಕೊಂಡು ಆ ಒಂದು ಕ್ಷೇತ್ರದಲ್ಲಿ ಹೋಗ್ತಾ ಇರ್ತೀವಿ. ಆ ಒಂದು ವಿಚಾರದಲ್ಲಿ ವಿಶೇಷವಾಗಿರ್ತಕ್ಕಂಥ ಇಡೀ ಬ್ರಹ್ಮಾಂಡವನ್ನೇ ಕನೆಕ್ಟ್ ಮಾಡಿಕೊಳ್ಳುವಂಥ ಒಂದು ಶಕ್ತಿ ಇರತಕ್ಕಂಥ ವಸ್ತು, ಅದನ್ನು ನಾವು ಯಂತ್ರ ಅಂಥೇಳಿ ಕರಿತೀವಿ. ಯಂತ್ರ ಅಂತ ಹೇಳಿದರೆ ನಾನಾ ರೀತಿಯ ಗೆರೆಗಳಿದ್ದು, ವೃತ್ತಾಕಾರವಿದ್ದು, ದಳಗಳಿದ್ದು, ದಳ ಅಂತ ಹೇಳಿದರೆ ಹೂವಿನ ದಳ ಹೆಂಗೆ ಬರುತ್ತಲ್ಲ ಆ ಥರ ದಳಗಳಿದ್ದು, ಅದರಲ್ಲಿ ಬೀಜಾಕ್ಷರಗಳನ್ನೆಲ್ಲ ತುಂಬಿಸಿ ಯಾವ ದೇವರ ಯಂತ್ರ ಅಂತಕ್ಕಂಥದ್ದನ್ನು ಬರೆದು ಆ ಯಂತ್ರಕ್ಕೆ ನಾವು ಪೂಜೆ ಮಾಡುವಂತಹ ಒಂದು ವಿಧಾನ. ಆ ಯಂತ್ರವನ್ನು ಆ್ಯಕ್ಟಿವ್ ಮಾಡಬೇಕಾದ್ರೆ ಒಂದು ಅದ್ಭುತವಾಗಿರ್ತಕ್ಕಂಥ ಮಂತ್ರ. ಯಂತ್ರ ರಾಜಾಯ ವಿದ್ಮಹೆ ಮಹಾಯಂತ್ರಾಯ ಧೀಮಹೆ ತನ್ನೋ ಶಕ್ತಿ ಯಂತ್ರ ಪ್ರಚೋದಯಾತ್ ಅಂತಕ್ಕಂಥ ಮಂತ್ರವನ್ನು ಬರೆದು ಯಾರು ಆ ಒಂದು ಪೂಜೆಯನ್ನು ಮಾಡ್ತಾ ಇರ್ತಾರೆ, ಯಾರಿಗೆ ನಾವು ಕೊಡಬೇಕು ಅವರ ಹೆಸರು, ನಕ್ಷತ್ರ, ಗೋತ್ರಾದಿಗಳನ್ನ ಬರೆದು ಆ ಯಂತ್ರಕ್ಕೆ ವಿಶೇಷವಾಗಿರ್ತಕ್ಕಂಥ ಒಂದು ಶಕ್ತಿಯನ್ನು ತುಂಬುವಂಥ ಕೆಲಸ. ಆ ಯಂತ್ರಕ್ಕೆ ವಿಶೇಷವಾಗಿರ್ತಕ್ಕಂಥ ಗಿಡಮೂಲಿಕೆಗಳಿಂದ, ಹೋಮದಿಂದ, ಅರ್ಶಿನ ಕುಂಕುಮದಂಥ ಸುಮಂಗಲ ವಸ್ತುಗಳಿಂದ ಒಂದು ಶಕ್ತಿ ತುಂಬುವಂಥ ಒಂದು ಕೆಲಸ. ಆ ಕೆಲಸವನ್ನು ನಾವು ಮಾಡಿ ಅಲ್ಲಿ ಒಂದು ಶಕ್ತಿಯನ್ನು ತುಂಬಿ ಆ ಯಂತ್ರಕ್ಕೆ ವಿಶೇಷ ಶಕ್ತಿಯನ್ನು ಕೊಟ್ಟು ನಂತರ ಆ ಯಂತ್ರದ ಮುಂದೆ ಕೂತ್ಕೊಂಡು ಹೇಳುವಂಥ ಅದ್ಭುತವಾಗಿರ್ತಕ್ಕಂಥ ಮಂತ್ರ ಇದೆಯಲ್ಲ, ಆ ಮಂತ್ರದ ಒಂದು ಶಕ್ತಿ ಆ ಯಂತ್ರದಲ್ಲಿ ಸೇರಿಕೊಂಡು ಇಡೀ ಬ್ರಹ್ಮಾಂಡಕ್ಕೆ ಕನೆಕ್ಟ್ ಆಗುತ್ತೆ. ಅಂತಹ ಅದ್ಭುತ ಒಂದು ಯಂತ್ರ ತಂತ್ರ ಮಂತ್ರಗಳಿದೆ. ಅದು ಸರಿಯಾಗಿರ್ತಕ್ಕಂಥ ರೀತಿಯಲ್ಲಿ ಈ ಒಂದು ಯಂತ್ರ ತಂತ್ರ ಮಂತ್ರದ ವಿಚಾರ ತಿಳ್ಕೋಬೇಕು. ಯಂತ್ರವನ್ನು ಬರೆಯೋದು ಹೇಗೆ, ಗುರುಗಳಿಂದ ದೀಕ್ಷೆ ತಗೊಂಡು ಒಂದಷ್ಟು ದಿನ ಒಳ್ಳೆಯ ಸಿದ್ಧಿಯನ್ನು ಮಾಡಿ ಆ ಸಿದ್ಧಿಯ ಮುಖಾಂತರ ಯಂತ್ರವನ್ನು ಪೂಜೆ ಮಾಡಿ ಯಂತ್ರಗಳಿಗೆ ವಿಶೇಷವಾಗಿರ್ತಕ್ಕಂಥ ಹಾಲಿನಿಂದ ಹಿಡಿದು ಎಲ್ಲ ಥರದ ಅಭಿಷೇಕವನ್ನು ಮಾಡಿ ಯಂತ್ರವನ್ನು ಒಂದು ಅಷ್ಟಗಂಧ, ರಕ್ತಚಂದನದಂತಹ ವಿಶೇಷವಾಗಿರ್ತಕ್ಕಂಥ ಚೂರ್ಣಗಳಿಂದ ಅದನ್ನು ಪೂಜೆ ಮಾಡಿ ಅದಕ್ಕೆ ವಿಶೇಷವಾಗಿರ್ತಕ್ಕಂಥ ಮಂತ್ರಶಕ್ತಿಯನ್ನು ಕೊಟ್ಟು ಇಂತಿಷ್ಟು ದಿನಗಳಲ್ಲಿ ಪೂಜೆಯನ್ನು ಮಾಡಿ ನಾವು ಅದನ್ನು ಪರ್ಫೆಕ್ಟಾಗಿರ್ತಕ್ಕಂಥ ಯಾವುದು ನಮಗೆ ಅನುಕೂಲವಾಗಿರುತ್ತೆ ಅಂತಹ ಒಂದು ಸ್ಥಳದಲ್ಲಿಟ್ಟು ಪೂಜೆಯನ್ನು ನಾರ್ಮಲ್ ಆಗಿರ್ತಕ್ಕಂಥ ಪೂಜೆಯನ್ನು ಮಾಡೋದು ಮತ್ತು ಆ ಮಂತ್ರವನ್ನು ರಿಪೀಟೆಡಾಗಿ ಹೇಳ್ತಾ ಇರ್ತಕ್ಕಂಥದ್ದು. ಇದರಿಂದ ನಮ್ಮ ಜೀವನದಲ್ಲಿ ಏನು ಕೆಲಸ ನಮಗೆ ಬೇಕಾದರೂ ಕೂಡ ನಾವು ಅನುಕೂಲವನ್ನು ಮಾಡ್ಕೋಬೋದು. ನಮ್ಮ ಸ್ವಪ್ರಯತ್ನದಿಂದ ನಾವು ಮಾಡಬೇಕು. ಈಗ ಯಾರ ಹತ್ರನೂ ಹೋಗ್ತೀವಿ, ನಾವು ಹೋಗ್ಬಿಟ್ಟು ಗುರುಗಳೇ ಒಂದು ಯಂತ್ರ ಮಾಡಿಕೊಡಿ, ಅವ್ರು ಯಾವುದೋ ಒಂದು ಯಂತ್ರವನ್ನು ಬರೆಯೋದೋ, ಏನೋ ಒಂದು ಬಾಯಿಗೆ ಬಂದಂಗೆ ಬರೆಯೋದೋ, ಅಥವಾ ಇಲ್ಲಿ ಎಲ್ಲರೂ ರೋಡ್ ಸೈಡಲ್ಲಿ ಸಿಗುವಂಥ ಯಂತ್ರಗಳನ್ನ ತಂದುಕೊಟ್ಬಿಟ್ಟು ನೀವಿಟ್ಟು ಪೂಜೆ ಮಾಡಿ ಸರಿ ಹೋಗ್ಬಿಡುತ್ತೆ ಅಂತ ಹೇಳಿ ಕಳಿಸ್ತಾರೆ. ಅದು ಯಾವುದೇ ಥರದ ಕೆಲಸಗಳು ಮಾಡೋದಿಲ್ಲ. ಯಾವಾಗಲೂ ಕೂಡ ಯಂತ್ರವನ್ನು ಶುದ್ಧವಾಗಿರ್ತಕ್ಕಂಥ ತಾಮ್ರ ತಗಡು, ಬೆಳ್ಳಿ ತಗಡು, ಚಿನ್ನದ ತಗಡು, ಈ ಥರ ತಗಡನ್ನು ನೀವು ನಿರ್ಮಾಣ ಮಾಡಿ ಅದರ ಸೈಜು 6x6, 9x9, 12x12, 24x24 ಇರ್ತಕ್ಕಂಥ ಆ ಒಂದು ದೊಡ್ಡ ತಗಡಿನಲ್ಲಿ ವಿಶೇಷವಾಗಿ ಯಾವ ದೇವರ ಯಂತ್ರವನ್ನು ಬರೀಬೇಕು. ಈಗ ಉದಾಹರಣೆಗೆ ಒಂದು ಯಕ್ಷಿಣಿ ಯಂತ್ರವನ್ನು ಬರೀಬೇಕು. ಯಕ್ಷಿಣಿ ಯಂತ್ರವನ್ನು ಬರೀಬೇಕಾದ್ರೆ ಮಧ್ಯದಲ್ಲಿ ಯಕ್ಷಿಣಿ ಬಿಂದುವನ್ನು ಇಟ್ಟು
ಮೊದಲಿಗೆ ಒಂದು ವೃತ್ತಾಕಾರವನ್ನು ಬರೆದು ಮಧ್ಯದಲ್ಲಿ ಒಂದು ಸ್ಟಾರನ್ನು ಹಾಕಿ ಅಲ್ಲಿ ಧನದ ಯಕ್ಷಿಣಿಯೇ ನಮಃ ಅಂತ ಬರೆದು ಆ ಯಕ್ಷಿಣಿ ಮೇಲ್ಗಡೆ ಕವಚ ಮಾಡಿಕೊಂಡು ಆ ಕವಚದ ನಂತರ ಅಷ್ಟದಳ ಪದ್ಮವನ್ನು ಬರೆದು ಅಲ್ಲಿ ಯಕ್ಷಿಣಿಯ ಒಂದು ವಿಶೇಷವಾಗಿರ್ತಕ್ಕಂಥ ನಾಮಗಳನ್ನ ಬರೆದು ಆ ಮಧ್ಯದಲ್ಲಿ ಶ್ರೀಕಾರ ಓಂಕಾರಗಳನ್ನ ಬರೆದು ಅದ್ರ ಮೇಲೆ ಮತ್ತೆ ಒಂದು ವೃತ್ತ ಹಾಕಿ 16 ದಳವನ್ನು ಬಿಡಿಸಿ ಅದರಲ್ಲಿ ಒಂದೊಂದು ಯಕ್ಷಿಣಿಯರ ಒಂದು ನಾಮವನ್ನು ಬರೆದು ಅದರಲ್ಲೂ ಕೂಡ ವಿಶೇಷವಾಗಿರ್ತಕ್ಕಂಥ ಓಂಕಾರ ಶ್ರೀಕಾರಗಳನ್ನು ಬರೆದು 4 ಕಡೆ 4 ತ್ರಿಶೂಲವನ್ನು ಬರೆದು ಶ್ರೀಕಾರ ಓಂಕಾರಗಳನ್ನ ಬರೆದು ಸ್ವಸ್ತಿಕ್ ಮಾರ್ಕನ್ನು ಇಟ್ಟು ಅದರ ಮೇಲೆ ವಿಶೇಷವಾಗಿರ್ತಕ್ಕಂಥ ಮಂತ್ರಗಳನ್ನ ತುಂಬಿ ಪೂರ್ತಿ ಸುತ್ತಲೂ ಮಂತ್ರವನ್ನು ತುಂಬಿ ಅದರ ಮೇಲೆ ಆ ಯಂತ್ರಕ್ಕೆ ಅಧಿಪತಿಯಾಗಿರ್ತಕ್ಕಂಥ ಯಂತ್ರರಾಜಾಯ ವಿದ್ಮಹೆ ಮಹಾಯಂತ್ರಾಯ ಧೀಮಹಿ ತನ್ನೋ ಶಕ್ತಿ ಮಹಾಯಂತ್ರ ಪ್ರಚೋದಯತೆ ಅನ್ನುವಂಥ ಮಂತ್ರವನ್ನು ಬರೆದು ಯಾವ ಉದ್ದೇಶಕ್ಕೋಸ್ಕರ ಈ ಒಂದು ಮಂತ್ರವನ್ನು ಬರಿತಾ ಇದ್ದೀವಿ ಆ ಒಂದು ಸಂಕಲ್ಪ, ಅವರ ಹೆಸರು, ನಕ್ಷತ್ರ, ರಾಶಿ, ಗೋತ್ರವನ್ನು ಬರೆದು ಆ ಯಂತ್ರವನ್ನು ನಿರ್ಮಾಣ ಮಾಡಾದಮೇಲೆ ಚೆನ್ನಾಗಿ ಅದನ್ನು ತೊಳೆದು ಅಭಿಷೇಕಾದಿ ಪೂಜಾದಿಗಳು ಮಾಡಿ ಅಷ್ಟವಿಧಾರ್ಚನೆ ಕುಂಕುಮಾರ್ಚನೆ ಪ್ರತಿಯೊಂದನ್ನು ಮಾಡಿ ನಂತರ ಕೂತ್ಕೊಂಡು ವಿಶೇಷವಾಗಿರ್ತಕ್ಕಂಥ ಭಕ್ತಿಯಿಂದ ಪೂಜೆಯನ್ನು ಪುನಸ್ಕಾರವನ್ನು ಮಾಡಿದ ಮೇಲೆ ಅದು ಶಕ್ತಿ ತುಂಬುವಂಥ ಕೆಲಸ, ಅಂದರೆ ಮಂತ್ರ ಮುಖಾಂತರ ಶಕ್ತಿ ತುಂಬುವಂಥ ಕೆಲಸವನ್ನು ಆ ಯಂತ್ರಕ್ಕೆ ಮಾಡುವಂಥದ್ದು. ಆ ಯಂತ್ರವು ಪೂರ್ತಿ ಒಂದಷ್ಟು ದಿನ ಇರುತ್ತೆ, ಒಂದೇ ದಿನದಲ್ಲಿ ಎಲ್ಲನೂ ಆಗಿಬಿಡಲ್ಲ. ಒಂದು 48 ದಿನ 90 ದಿನ ಈ ಥರ ಎಲ್ಲ ಇರುತ್ತೆ. ಆ ಥರ ದಿನಗಳಲ್ಲಿ ನೀವೆಲ್ಲ ಮುಗಿಸ್ಕೊಂಡು ಅದನ್ನು ದೇವರ ಮನೆಯಲ್ಲೋ ಅಥವಾ ಎಲ್ಲಿ ಗುರುಗಳು ಹೇಳಿರ್ತಾರೆ ಆ ಒಂದು ಜಾಗದಲ್ಲಿ ಇಟ್ಟು ಪೂಜೆಯನ್ನು ಪ್ರಾರಂಭ ಮಾಡುವಂಥದ್ದು. ಇಷ್ಟು ಮಾಡಿದಾಗ ನಿಮಗೆ ಆ ಯಂತ್ರ ತಂತ್ರ ಮಂತ್ರದ ಶಕ್ತಿ ನಿಮ್ಗೆ ಯಾವಾಗ ಒಂದು ಕರೆಕ್ಟಾಗಿ ಒಂದು ರೆಡಿಯಾಗಿರ್ತೋ, ಎಂಥ ಶತ್ರುಗಳಿರಲಿ, ಏನೇ ಒಂದು ತೊಂದರೆಗಳಿರಲಿ, ಯಾವುದೇ ಕೋರ್ಟ್ ಕಚೇರಿಗಳಿರಲಿ, ಯಾವುದೇ ಆರೋಗ್ಯಕ್ಕೆ ಸಂಬಂಧಪಟ್ಟಿರೋ ತೊಂದರೆಗಳಿರಲಿ, ವಿದ್ಯಾಭ್ಯಾಸದಲ್ಲಿ ತೊಂದರೆ ಇರಲಿ, ಎಲ್ಲವೂ ಕ್ಲಿಯರಾಗಿ ನಿಮಗೆ ಒಂದು ಸ್ಪೆಷಲ್ ಆಗಿರ್ತಕ್ಕಂಥ ಒಂದು ಅನುಕೂಲ ಅಂತಕ್ಕಂಥದ್ದು ಪ್ರಾರಂಭವಾಗುತ್ತೆ. ಅಂತಹ ಅದ್ಭುತ ಶಕ್ತಿ ಯಂತ್ರದಲ್ಲಿದೆ. ಅಂತಹ ಯಂತ್ರವನ್ನು ನಾವು ನೀಟಾಗಿ ಆ ಸಿದ್ಧಿಯಾಗಿರ್ತಕ್ಕಂಥವರು ಹತ್ರ ಬರೆದು ಅದನ್ನು ಪೂಜಿಸಿ ಅನುಕೂಲವನ್ನು ಮಾಡ್ಕೋಬೇಕು. ಅದಕ್ಕೆ ಒಂದು ನಿಯಮ ಅಂತಕ್ಕಂಥದ್ದಿದೆ. ಈ ನಿಯಮದ ಬಗ್ಗೆ ಅಥವಾ ಯಾವುದೇ ಯಂತ್ರಗಳು ನಿಮ್ಗೆ ಬೇಕಾದರೆ ಕೂಡಲೇ ಸಂಪರ್ಕ ಮಾಡಿ. ಮತ್ತು ಮುಂದಿನ ತಿಂಗಳು ನಾವು ಪ್ರಶ್ನಾಶಾಸ್ತ್ರ ವಿಶೇಷ ಅದ್ಭುತ ತಾಂತ್ರಿಕ ಒಂದು ತರಗತಿಯನ್ನು ಮತ್ತು ಯಂತ್ರಗಳು ಹೇಗೆ ಬರೆಯೋದು ಅಂತಕ್ಕಂಥ ಯಂತ್ರದ ಮಂತ್ರದ ತರಗತಿಯನ್ನು ಮಾಡ್ತಾಯಿದ್ದೀವಿ. ನಿಮಗೆ ಇಷ್ಟ ಇದ್ದರೆ, ಒಂದು ವಿಶೇಷವಾಗಿರ್ತಕ್ಕಂಥ ಆಸಕ್ತಿ ಇದ್ದರೆ ನೀವು ನಮ್ಮನ್ನು ಸಂಪರ್ಕ ಮಾಡಿ ಕ್ಲಾಸ್ಗೆ ನೀವು ಸೇರ್ಕೋಬೋದು. ಬಹಳ ಕಡಿಮೆ ಜನರು ಇರ್ತಕ್ಕಂಥ ಒಂದು ಕ್ಲಾಸನ್ನು ಈ ಸಲ ನಾವು ಮಾಡ್ತಾಯಿದ್ದೀವಿ. ಜೂನ್ ತಿಂಗಳಲ್ಲಿ ಈ ಕ್ಲಾಸ್ ಇದೆ. ಸೊ ಸೇರಿಕೊಂಡು ನಿಮ್ಮ ಒಂದು ಜೀವನದಲ್ಲಿ ಒಂದಷ್ಟು ಜ್ಞಾನವನ್ನು ತಗೊಂಡು ನಿಮ್ಮ ಜೀವನವನ್ನು ಅಭಿವೃದ್ಧಿ ಮಾಡ್ಕೊಳ್ಳಿ. ನಮಸ್ಕಾರ.